ಇವಾಗ ನಿನ್ನ ಸರದಿ. ಇವಾಗ ನಿನ್ನ ಸರದಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಇಟ್ಸ್ ಯುವರ್ ಟರ್ನ್ ನೌ. ಇಟ್ಸ್ ಯುವರ್ ಟರ್ನ್ ನೌ. ನೆಕ್ಸ್ಟ್, ಇವಾಗ ನನ್ನ ಸರದಿ. ಅಲ್ಲಿ ನಿನ್ನ ಅಂತಾಯಿತು, ಈಗ ನನ್ನ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಇಟ್ಸ್ ಮೈ ಟರ್ನ್ ನೌ. ಮೈ ಅಂದ್ರೆ ನನ್ನ. ಇಟ್ಸ್ ಮೈ ಟರ್ನ್ ನೌ. ಈಗ ನನ್ನ ಸರದಿ. ಇನ್ನೊಂದು ತೋರಿಸಿ. ಶೋ ಮಿ ಅನದರ್. ಶೋ ಮಿ ಅನದರ್. ನನಗೆ ಅದು ತೋರಿಸಿ. ನನಗಲ್ಲಿ ಎದುರಿಗಿರೋದು ತೋರಿಸಿ. ಶೋ ಮಿ ದ್ಯಾಟ್. ಶೋ ಮಿ ದ್ಯಾಟ್. ನಿನ್ನ ಪ್ರತಿಭೆ ತೋರಿಸು. ಶೋ ಯುವರ್ ಟ್ಯಾಲೆಂಟ್. ಶೋ ಯುವರ್ ಟ್ಯಾಲೆಂಟ್. ನಿನ್ನ ಪ್ರತಿಭೆ ತೋರಿಸು. ಇದು ತಪ್ಪು. ದಿಸ್ ಈಸ್ ರಾಂಗ್. ದಿಸ್ ಈಸ್ ರಾಂಗ್. ನೆಕ್ಸ್ಟ್, ಇದು ತಪ್ಪಲ್ಲ. ನೀ ಮಾಡಿದ್ದು ಇದು ತಪ್ಪಲ್ಲ ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ದಿಸ್ ಈಸ್ ನಾಟ್ ರಾಂಗ್. ದಿಸ್ ಈಸ್ ನಾಟ್ ರಾಂಗ್. ಇದು ತಪ್ಪಲ್ಲ. ಇದು ತಪ್ಪಾ ಅಂದ್ರೆ ಪ್ರಶ್ನೆ ಮಾಡ್ತೀವಲ್ಲ, ಇದು ತಪ್ಪಾ ಅಂತೇಳಿ. ಈಸ್ ದಿಸ್ ರಾಂಗ್. ಈಸ್ ದಿಸ್ ರಾಂಗ್. ಇದು ತಪ್ಪು ಇತ್ತು. ಇದು ತಪ್ಪು ಇತ್ತು. ಅದಕ್ಕೆ ಉತ್ತರ ದಿಸ್ ವಾಸ್ ರಾಂಗ್. ಇದು ಪಾಸ್ಟ್ ಟೆನ್ಸ್ ಒಳಗೆ ಹೇಳ್ತೀವಲ್ಲ, ಇದು ತಪ್ಪಿತ್ತು. ಇದನ್ನು ಪಾಸ್ಟ್ ಟೆನ್ಸಲ್ಲಿ ಇಂಗ್ಲೀಷಲ್ಲಿ ಹೇಳುವಾಗ ವಾಸ್ನ ಬಳಸ್ತೀವಿ. ಹೆಲ್ಪಿಂಗ್ ವರ್ಬಾಗಿ ವಾಸ್ ಬಳಸ್ಕೋತೀವಿ. ದಿಸ್ ವಾಸ್ ರಾಂಗ್. ಏಳಬೇಡ. ಏಳಬೇಡಲಕ್ಕೆ ಡೋಂಟ್ ಗೆಟ್ ಅಪ್. ಡೋಂಟ್ ಗೆಟ್ ಅಪ್. ನನ್ನನ್ನು ಹಿಂಬಾಲಿಸಬೇಡ ಅಥವಾ ನನ್ನ ಬೆನ್ನ ಹತ್ತಿ ಬರಬೇಡ ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಡೋಂಟ್ ಫಾಲೋ ಮೀ. ಡೋಂಟ್ ಫಾಲೋ ಮೀ. ಅಥವಾ ನನ್ನನ್ನು ಹಿಂಬಾಲಿಸು ಅಥವಾ ನನ್ನ ಹಿಂದೆ ಬಾ ಅಂತೀವಲ್ಲ, ಅದಕ್ಕೆ ಫಾಲೋ ಮೀ. ಫಾಲೋ ಮೀ ಅಂತ ಹೇಳ್ತೀವಿ. ಅವಳನ್ನು ಹಿಂಬಾಲಿಸಬೇಡ. ಯಾರಾದ್ರೂ ಹೆಣ್ಮಕ್ಳು ಹೋಗಿ ಹೇಳ್ತಲ್ಲ ಅವ್ರು ಬೆನ್ನ ಹತ್ತಬೇಡ ಅಂತ. ಡೋಂಟ್ ಫಾಲೋ ಹರ್. ಡೋಂಟ್ ಫಾಲೋ ಹರ್. ಅವನನ್ನು ಹಿಂಬಾಲಿಸಬೇಡ. ಹೋಗುವಾಗ ಅವನನ್ನು ಬೆನ್ನ ಹತ್ತಬೇಡ ಅಂತೀವಲ್ಲ, ಡೋಂಟ್ ಫಾಲೋ ಹಿಮ್. ಡೋಂಟ್ ಫಾಲೋ ಹಿಮ್. ಅವಳನ್ನು ಹಿಂಬಾಲಿಸು ಅಥವಾ ಅವಳ ಬೆನ್ನ ಹತ್ತು ಹೋಗು ಅಂತೀವಲ್ಲ, ಫಾಲೋ ಹರ್. ಫಾಲೋ ಹರ್. ಅವನನ್ನು ಹಿಂಬಾಲಿಸು ಅನ್ನೋಕ್ಕೆ ಫಾಲೋ ಹಿಮ್. ಫಾಲೋ ಹಿಮ್. ನಾನು ಹೊರಡುತ್ತಿದ್ದೇನೆ. ನಾನೀಗ ಹೊರಡುತ್ತಿದ್ದೇನೆ ಅಂತ ಹೇಳ್ಬೇಕಾದ್ರೆ ಇಂಗ್ಲೀಷ್ನಲ್ಲಿ ಐ ಆಮ್ ಲಿವಿಂಗ್. ಐ ಆಮ್ ಲಿವಿಂಗ್. ನಾನು ಹೊರಡುತ್ತಿಲ್ಲ. ನಾನು ಇವತ್ತು ಹೊರಡ್ತಿಲ್ಲ, ನಾಳೆ ಹೋಗ್ತೀನಿ ಅನ್ನೋಕ್ಕೆ ಐ ಆಮ್ ನಾಟ್ ಲಿವಿಂಗ್. ಐ ಆಮ್ ನಾಟ್ ಲಿವಿಂಗ್. ಫೋನ್ ಕಟ್ ಮಾಡಬೇಡ. ಫೋನ್ ಕಟ್ ಮಾಡಬೇಡ ಅನ್ನೋಕ್ಕೆ ಡೋಂಟ್ ಹ್ಯಾಂಗ್ ಅಪ್ ಫೋನ್ ಅಥವಾ ಡೋಂಟ್ ಹ್ಯಾಂಗ್ ಅಪ್. ನನ್ನನ್ನು ದ್ವೇಷಿಸಬೇಡ. ನನ್ನ ಯಾಕೆ ದ್ವೇಷಿಸ್ತೀನ, ಏನು ಮಾಡೀನಿ ಅಂತೀವಲ್ಲ, ಅದನ್ನು ಡೋಂಟ್ ಹೇಟ್ ಮೀ. ಡೋಂಟ್ ಹೇಟ್ ಮೀ. ನಾನು ನಿನ್ನನ್ನು ದ್ವೇಷಿಸುತ್ತೇನೆ. ಐ ಹೇಟ್ ಯು. ಐ ಹೇಟ್ ಯು. ನಾನು ನಿನ್ನನ್ನು ದ್ವೇಷಿಸುತ್ತೇನೆ. ಅವರು ನಿನ್ನನ್ನು ದ್ವೇಷಿಸುತ್ತಾರೆ ಅನ್ನೋಕ್ಕೆ ದೇ ಹೇಟ್ ಯು. ದೇ ಅಂದರೆ ಅವರು. ಅವಳು ನಿನ್ನನ್ನು ದ್ವೇಷಿಸುತ್ತಾಳೆ. ಸಿ ಹೇಟ್ ಯು. ಸಿ ಹೇಟ್ ಯು. ಹೇಟ್ ಅಂದರೆ ದ್ವೇಷ. ಅವರು ನನ್ನನ್ನು ದ್ವೇಷಿಸುತ್ತಾರೆ. ಕಾರಣವಿಲ್ಲದೆ ನನ್ನನ್ನು ದ್ವೇಷಿಸ್ತಾರಂತೀವಲ್ಲ, ದೇ ಹೇಟ್ ಮೀ. ದೇ ಹೇಟ್ ಮೀ. ಮುಜುಗುರ ಪಡಬೇಡ ಅಥವಾ ನಾಚಿಕೆ ಪಡಬೇಡ ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಡೋಂಟ್ ಹೆಸಿಟೇಟ್. ಡೋಂಟ್ ಹೆಸಿಟೇಟ್ ಅಂತ ಹೇಳಬೇಕು. ನಾಳೆ ಸಿಗೋಣ. ಎಲ್ಲಿಗಾದರೂ ಹೊರಗಡೆ ಹೋಗುವಾಗ ಹೇಳ್ತೀವಲ್ಲ, ಮತ್ತೆ ನಾಳೆ ಸಿಗೋಣ ಅನ್ನೋಕ್ಕೆ ಸಿ ಯು ಟುಮಾರೋ ಅಂತ ಹೇಳ್ತೀವಿ. ನಾನು ತೊಂದರೆಯಲ್ಲಿದ್ದೇನೆ ಅಥವಾ ನಾನು ಸಮಸ್ಯೆಯಲ್ಲಿದ್ದೇನೆ ಅನ್ನೋಕ್ಕೆ ಐ ಆಮ್ ಇನ್ ಟ್ರಬಲ್. ಐ ಆಮ್ ಇನ್ ಟ್ರಬಲ್. ನಾನು ತೊಂದರೆಯಲ್ಲಿಲ್ಲ. ಅದನ್ನೇ ಪಾಸ್ಟ್ ಟೆನ್ಸಲ್ಲಿ ಹೇಳುವಾಗ ನಾನು ತೊಂದರೆಯಲ್ಲಿ ಇಲ್ಲ. ಐ ಆಮ್ ನಾಟ್ ಇನ್ ಟ್ರಬಲ್. ಐ ಆಮ್ ನಾಟ್ ಇನ್ ಟ್ರಬಲ್. ನೀನು ತೊಂದರೆಯಲ್ಲಿದೆಯಾ
ಕೇಳ್ತೇವಲ್ಲ, ಕೇಳುವಾಗ ಯು ಆರ್ ಇನ್ ಟ್ರಬಲ್, ಯು ಆರ್ ಇನ್ ಟ್ರಬಲ್ ಅಂತ ಕೇಳಬೇಕು ಇಂಗ್ಲೀಷ್ನಲ್ಲಿ. ನಾನು ತೊಂದರೆಯಲ್ಲಿ ಇದ್ದೆ, ಹೌದು ನಾನು ತೊಂದರೆಯಲ್ಲಿದ್ದೆ. ಇದು ಪಾಸ್ಟ್ ಟೆನ್ಸ್ ಒಳಗಡೆ ನಾನು ಹಿಂದೆ ತೊಂದರೆಯಲ್ಲಿದ್ದೆ ಅಂತ ಹೇಳಬೇಕಾದ್ರೆ ಪಾಸ್ಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ವಾಸ್ ಬಳಸ್ತೀವಿ. ಐ ವಾಸ್ ಇನ್ ಟ್ರಬಲ್. ನೀನು ತೊಂದರೆಯಲ್ಲಿ ಇದ್ದೆ. ಯು ವರ್ ಇನ್ ಟ್ರಬಲ್, ಯು ವರ್ ಇನ್ ಟ್ರಬಲ್. ದಯವಿಟ್ಟು ಕುಳಿತುಕೊಳ್ಳಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಪ್ಲೀಸ್ ಬಿ ಸೀಟೆಡ್, ಪ್ಲೀಸ್ ಬಿ ಸೀಟೆಡ್. ಮಾತಿನ ಮೇಲೆ ಹಿಡಿತವಿರಲಿ ಅಥವಾ ನಿಗಾ ಇರಲಿ ಅಂತೀವಲ್ಲ, ಹಾಗೆ ಮೈಂಡ್ ಯುವರ್ ಲ್ಯಾಂಗ್ವೇಜ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಮೂರ್ಖ ಆಗಬೇಡ ಅಥವಾ ಹುಚ್ಚಾಗಬೇಡ ಅಂತೀವಲ್ಲ, ಹಾಗೆ ಡೋಂಟ್ ಬಿ ಸಿಲ್ಲಿ, ಡೋಂಟ್ ಬಿ ಸಿಲ್ಲಿ. ತುಂಬ ತಡವಾಯಿತು, ನೀವು ಬರೋದು ತುಂಬ ತಡ ಆಯ್ತು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಇಟ್ಸ್ ಟೂ ಲೇಟ್, ಇಟ್ಸ್ ಟೂ ಲೇಟ್. ಅವನು ಪ್ರಾಮಾಣಿಕ, ಅವನು ಪ್ರಾಮಾಣಿಕ ಅನ್ನೋದಾನ ಅನ್ನೋಕ್ಕೆ ಹಿ ಈಸ್ ಹಾನೆಸ್ಟ್, ಹಿ ಈಸ್ ಹಾನೆಸ್ಟ್. ಇನ್ನು ನೆಗೆಟಿವ್ ಆಗಿ ಅವನು ಪ್ರಾಮಾಣಿಕನಲ್ಲ, ನೆಗೆಟಿವ್ ಆಗಿ ಹಿ ಈಸ್ ನಾಟ್ ಹಾನೆಸ್ಟ್. ನೆಗೆಟಿವ್ ವಾಕ್ಯ ಬಳಸುವಾಗ ನಾಟನ್ನು ಬಳಸ್ತೀವಿ. ಅವನು ಪ್ರಾಮಾಣಿಕ ಇದ್ದನು, ಹೌದು ಅವನು ಪ್ರಾಮಾಣಿಕ ಇದ್ದನಕ ಹಿ ವಾಸ್ ಹಾನೆಸ್ಟ್. ಇದು ಪಾಸ್ಟ್ ಟೆನ್ಸ್ ಒಳಗೆ ಹಿ ವಾಸ್ ಹಾನೆಸ್ಟ್. ಅವನು ಪ್ರಾಮಾಣಿಕ ಇದ್ನ ಅಂದ್ರೆ ಪ್ರಶ್ನೆ ಮಾಡ್ತೀವಲ್ಲ ಡೌಟ್ ಇದ್ದಾಗ, ಹಾಗೆ ಈಸ್ ಹಿ ಹಾನೆಸ್ಟ್, ಈಸ್ ಹಿ ಹಾನೆಸ್ಟ್. ಶಾಂತವಾಗಿರಿ, ಶಾಂತವಾಗಿರಿ. ಕೀಪ್ ಕಾಮ್, ಕೀಪ್ ಕಾಮ್. ನನಗೆ ಇದು ಇಷ್ಟ, ನನಗದು ಇಷ್ಟ ಆಯಿತು, ನನಗೆ ಬೇಕು ಅನ್ನೋಕ್ಕೆ ಐ ಲೈಕ್ ಇಟ್, ಐ ಲೈಕ್ ಇಟ್. ನನಗೆ ಇದು ಇಷ್ಟ ಇಲ್ಲ, ನನಗದು ಇಷ್ಟ ಇರಲಿಲ್ಲ ಅನ್ನೋಕ್ಕೆ ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ನನಗೆ ಹಾಗೆ ಅನಿಸುವುದಿಲ್ಲ. ಇದು ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಐ ಡೋಂಟ್ ಥಿಂಕ್ ಸೋ ಅಂತ. ನೆಕ್ಸ್ಟ್ ನನಗೆ ಹಾಗೆ ಅನಿಸುತ್ತೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಐ ಥಿಂಕ್ ಸೋ, ಐ ಥಿಂಕ್ ಸೋ. ಸಾಮಾನುಗಳನ್ನು ಪ್ಯಾಕ್ ಮಾಡಿ, ಅಲ್ಲಿ ಮನೆ ಅಥವಾ ಖಾಲಿ ಮಾಡೋಕೆ ಹೇಳ್ತೀವಲ್ಲ, ಸಾಮಾನುಗಳನ್ನು ಪ್ಯಾಕ್ ಮಾಡಿ ಅನ್ನೋಕ್ಕೆ ಪ್ಯಾಕ್ ದ ಲಗೇಜ್, ಪ್ಯಾಕ್ ದ ಲಗೇಜ್. ಸಾಮಾನುಗಳನ್ನು ಪ್ಯಾಕ್ ಮಾಡಿ. ಅಲ್ಲಿ ಸಿಗೋಣ, ಸರಿ ಅಲ್ಲಿ ಸಿಗೋಣ ಹೋಗುವಾಗ ಹೇಳ್ತೀವಲ್ಲ, ಅದಕ್ಕೆ ಸಿ ಯು ದೇರ್, ಸಿ ಯು ದೇರ್. ದಾರಿಯನ್ನು ಮುಚ್ಚಬೇಡಿ ಅನ್ನೋಕ್ಕೆ ಡೋಂಟ್ ಬ್ಲಾಕ್ ದ ವೇ, ಡೋಂಟ್ ಬ್ಲಾಕ್ ದ ವೇ. ನೀನು ಯಾಕೆ ಶಾಂತವಾಗಿದ್ದೀಯಾ ಪ್ರಶ್ನೆ ಮಾಡ್ತೀವಲ್ಲ, ನೀನು ಯಾಕೆ ಶಾಂತವಾಗಿದ್ದೀಯಾ ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ವೈ ಆರ್ ಯು ಸೈಲೆಂಟ್, ವೈ ಆರ್ ಯು ಸೈಲೆಂಟ್. ನೀನು ಯಾಕೆ ಶಾಂತವಾಗಿದ್ದೀಯಾ. ನೆಕ್ಸ್ಟ್ ನೀನು ಯಾಕೆ ಶಾಂತವಾಗಿದ್ದೆ ಅನ್ನೋಕ್ಕೆ ವೈ ವರ್ ಯು ಸೈಲೆಂಟ್, ವೈ ವರ್ ಯು ಸೈಲೆಂಟ್. ನಿನಗೆ ಏನು ಬೇಕು ಪ್ರಶ್ನೆ ಮಾಡ್ತೀವಲ್ಲ, ನಿನಗೇನು ಬೇಕು, ಏನು ಬೇಕಾಗೈತಿ ಅನ್ನತ್ತೆ ವಾಟ್ ಡೂ ಯು ವಾಂಟ್, ವಾಟ್ ಡೂ ಯು ವಾಂಟ್ ಅಂತ ಹೇಳ್ತೀವಿ.